24 ಗಂಟೆ ಬಿಸಿ ಇರುವಂತಹ ವ್ಯಕ್ತಿಗಳೇ ಇರಲ್ಲ. ಎಷ್ಟೇ ಬಿಸಿ ಇದ್ರೂ ತಮ್ಮವರಿಗೋಸ್ಕರ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಲೇಬೇಕು. ಬಿಸಿ ಅಂತ ದುಡಿನ ಹಿಂದೆ ಓಡುವಂತಹ ಎಲ್ಲಾ ಜನರು ಖಂಡಿತ ಈ ಮೂವಿ ಮಿಸ್ ಮಾಡದೆ ನೋಡಬೇಕು. ಸರಿ, ಹಾಗಿದ್ರೆ ಬನ್ನಿ ವಿಡಿಯೋ ನೋಡಿ ಬರೋಣ. ಸಿನಿಮಾದ ಆರಂಭದಲ್ಲಿ ನಮ್ಮ ಹೀರೋಯಿನ್ ಆದಂತಹ ಲೀನಾ ತೋರಿಸ್ತಾರೆ. ನಮ್ಮ ಲೀಗೆ ಅವರ ಮಗಳ ಜೊತೆ ಟೈಮ್ ನ ಸ್ಪೆಂಡ್ ಮಾಡೋದಕ್ಕಾಗದೆ ತುಂಬಾ ಕಷ್ಟಪಡ್ತಾರೆ. ವರ್ಕ್ ಬಿಸಿ ಆದ ಕಾರಣ ಲೀಗೆ ಮಗಳ ಜೊತೆ ಇರೋದಕ್ಕೆ ಆಗ್ತಿರಲ್ಲ. ಆದ್ರೆ ಈಗ ಮಗಳ ಜೊತೆ ಇರ್ಬೇಕು ಅಂತ ಆಸೆ ಪಟ್ರು ಅವರಿಂದ ಇರೋದಕ್ಕೆ ಆಗ್ತಿರಲ್ಲ. ಅದೇ ಬೇಜಾರಿಂದ ನಮ್ಮಲ್ಲಿ ಅಳ್ತಾಳೆ. ಲೀ ಮಾತ್ರ ಅಲ್ಲ, ಅವರ ಹಾಗೆ ಬೇರೆ ಜನರನ್ನ ನಮಗಿಲ್ಲಿ ನೋಡಬಹುದು. ಅವರೆಲ್ಲ ಅವರವರ ಪ್ರೀತಿ ಪಾತ್ರದವರೊಂದಿಗೆ ಮಾತನಾಡಲು ಈಗ ಆಸೆ ಪಡ್ತಾರೆ. ಹಾಗೆ ಇರುವಂತಹ ಎಲ್ಲಾ ಜನರನ್ನ ಮಂಜಿನ ಹನಿಯ ರೂಪದಲ್ಲಿ ನಮಗಿಲ್ಲಿ ತೋರಿಸ್ತಾರೆ. ಹಾಗೆ ಸೀನ್ ಕಟ್ ಆಗಿ ವಂಡರ್ಲ್ಯಾಂಡ್ ಎಂಬ ಒಂದು ಹೈ ಟೆಕ್ನಾಲಜಿ ಲ್ಯಾಬ್ ನ ತೋರಿಸ್ತಾರೆ. ಆ ಲ್ಯಾಬ್ ಅಲ್ಲಿರುವಂತಹ 2 ಸ್ಟಾಫ್ಸ್ ನಮ್ಮ ಲೀನಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಲೀ ಏನ್ ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಹಾಗೆ ಅವಳ ದಿನಚರಿಯನ್ನ ಅವರು ಒಂದು ಮಾನಿಟರ್ ಮುಖಾಂತರ ನೋಟಿಸ್ ಮಾಡ್ತಾ ಇರ್ತಾರೆ. ಆದ್ರೆ ಅವರು ತನ್ನ ನೋಡ್ತಿದ್ದಾರೆ ಎಂಬ ವಿಷಯ ನಮ್ಮ ಲೀಗೆ ಗೊತ್ತಿರಲ್ಲ. ತುಂಬಾ ಹೈ ಟೆಕ್ನಾಲಜಿ ಯೂಸ್ ಮಾಡಿ ಅವರು ನಮ್ಮ ಲೀನಾ ಅಬ್ಸರ್ವ್ ಮಾಡ್ತಿರೋದು. ಹಾಗೆ ನಮ್ಮಲ್ಲಿ ತನ್ನ ಕೆಲಸದ ವಿಷಯವಾಗಿ ಟ್ರಾವೆಲ್ ಮಾಡ್ಲಿಕ್ಕೆ ಒಂದು ಏರ್ಪೋರ್ಟ್ ಗೆ ಬರ್ತಾಳೆ. ಹಾಗೆ ಅವಳ ಹತ್ತಿರ ಜೂನ್ ಎಂಬ ವ್ಯಕ್ತಿ ಬಂದು ಮಾತಾಡ್ತಾರೆ. ಹಾಗೆ ತನ್ನ ಫ್ಲೈಟ್ ಗಿರುವಂತಹ ಟೈಮ್ ಆಯ್ತು ಅಂತ ಜೂನ್ ಗೆ ಬಾಯ್ ಹೇಳಿ ಅವಳಲ್ಲಿಂದ ಹೋಗ್ತಾಳೆ. ಆರ್ಕಾಲಜಿಸ್ಟ್ ಆದಂತಹ ನಮ್ಮಲ್ಲಿ ಒಂದು ಮರುಭೂಮಿಗೆ ರಿಸರ್ಚ್ ಮಾಡೋದಕ್ಕೆ ಬಂದಿರ್ತಾಳೆ. ಲೀಯಾ ಹೋಮ್ ಟೌನ್ ಇಂದ ಈ ಸ್ಪಾಟ್ ಗೆ ಅಜಗಜಾಂತರ ಡಿಸ್ಟೆನ್ಸ್ ಇರುತ್ತೆ. ಹಾಗೆ ಆ ಸ್ಪಾಟ್ ಗೆ ರೀಚ್ ಆದ ತಕ್ಷಣ ಬೇಗ ತನ್ನಮ್ಮನಿಗೆ ಫೋನ್ ಮಾಡಿ ಮಗಳ ಸುಖ ವಿವರಗಳನ್ನ ವಿಚಾರಿಸುತ್ತಾರೆ. ವರ್ಕ್ ಬಿಸಿ ಮತ್ತೆ ಬೇರೆ ಬೇರೆ ಊರಿಗೆ ಕೆಲಸದ ವಿಷಯಕ್ಕಾಗಿ ಟ್ರಾವೆಲ್ ಮಾಡಬೇಕಾದ ಕಾರಣ ಮಗಳನ್ನ ಅಮ್ಮನ ಜೊತೆ ಬಿಟ್ಟು ಬಂದಿರ್ತಾಳೆ. ಅಮ್ಮನ ಕಂಡಂತಹ ಮಗಳಿಗೆ ತುಂಬಾ ಬೇಜಾರಾಗುತ್ತೆ. ಕಾರಣ ಅಮ್ಮ ದಿನ ಬ್ಯುಸಿ ಆಗಿರ್ತಾರಲ್ವಾ, ತನ್ನ ಜೊತೆ ಟೈಮ್ ನ ಸ್ಪೆಂಡ್ ಮಾಡದೆ ಹೀಗೆ ವಿಡಿಯೋ ಕಾಲ್ ಮುಖಾಂತರ ಮಾತಾಡ್ತಿರೋದ್ರಿಂದ ಮಗಳು ಬೇಜಾರಿಂದ ಸರಿಯಾಗಿ ಮಾತನಾಡಲ್ಲ. ಹಾಗೆ ಆ ಸೀನ ತೋರಿಸಿ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಪಾರ್ಕ್ ನ ತೋರಿಸ್ತಾರೆ. ನಮ್ಮ ಪಾರ್ಕ್ ಬಹಿರಾಕಾಶ ಸಂಚಾರಿ ಆಗಿರ್ತಾನೆ. ನಮ್ಮ ಪಾರ್ಕ್ ಈಗ ಒಂದು ಕೆಲಸದ ಕಾರಣ ಸ್ಪೇಸ್ ಗೆ ಬಂದಿರ್ತಾನೆ. ಪಾರ್ಕ್ ಗೆ ಲಿನ್ ಎಂಬ ಒಂದು ಗರ್ಲ್ ಫ್ರೆಂಡ್ ಸಹ ಇರ್ತಾಳೆ. ಅವರಿಬ್ಬರು ತುಂಬಾ ದೂರ ಇರ್ತಾರೆ. ಪರಸ್ಪರ ಮೀಟ್ ಆಗೋದಕ್ಕೆ ಆಗ್ತಿರಲ್ಲ. ಆದ್ರೂ ಎಷ್ಟೇ ಬಿಸಿ ಇದ್ರು ನಮ್ಮ ಪಾರ್ಕ್ ತನ್ನ ಗರ್ಲ್ ಫ್ರೆಂಡ್ ನ ಜೊತೆ ಟೈಮ್ ಸಿಕ್ಕಾಗೆಲ್ಲ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾನೆ. ಬೆಳಿಗ್ಗೆ ಲಿನ್ನ ಎದ್ದೇಳಿಸೋದು, ಕರೆಕ್ಟ್ ಟೈಮ್ ಗೆ ಮೆಡಿಸನ್ ನ ಕುಡಿಯೋದಕ್ಕೆ ನೆನಪಿಸೋದು ಅಂತೆಲ್ಲ ಎಲ್ಲಾ ಕಾರ್ಯಗಳನ್ನ ನಮ್ಮ ಪಾರ್ಕ್ ಕರೆಕ್ಟ್ ಆಗಿ ಮಾಡ್ತಾನೆ. ಎಷ್ಟೇ ದೂರ ಇದ್ರು ಈ ಟೆಕ್ನಾಲಜಿ ಕಾರಣ ಪರಸ್ಪರ ಟೈಮ್ ನ ಸ್ಪೆಂಡ್ ಮಾಡೋದಕ್ಕೆ ಆಗ್ತಿರುತ್ತೆ. ಸ್ಪೇಸ್ ಇಂದ ಪಾರ್ಕ್ ಯಾವಾಗ ಬರ್ತಾನೆ ಅಂತ ನಮ್ಮಲ್ಲಿ ವೇಟ್ ಮಾಡ್ತಾ ಇರ್ತಾಳೆ. ಹಾಗೆ ನಮ್ಮ ಇನ್ನು ವೇಟ್ ಮಾಡ್ತಿರುವ ಅದೇ ಸಮಯ ಒಂದು ದೊಡ್ಡ ಟ್ವಿಸ್ಟ್ ನ ರಿವೀಲ್ ಮಾಡ್ತಾರೆ. ಬಹಿರಾಕಾಶ ಸಂಚಾರಿ ಆದಂತಹ ನಮ್ಮ ಪಾರ್ಕ್ ಒಂದು ಆಕ್ಸಿಡೆಂಟ್ ಕಾರಣ ಕೋಮಾ ಸ್ಟೇಜ್ ಗೆ ಬಂದಿರ್ತಾನೆ. ಪಾರ್ಕ್ ಗೆ ಹೀಗೆ ಆಗಿದ್ದನ್ನ ಸಹಿಸೋದಕ್ಕಾಗದೆ ಪಾರ್ಕ್ ಈಗ್ಲೂ ದೂರದಿಂದ ತನ್ನ ಜೊತೆ ಮಾತನಾಡುವ ಹಾಗೆ ನಮ್ಮ ಪಾರ್ಕ್ ನ ಮೆಮೊರಿಗಳನ್ನ ವಂಡರ್ಲ್ಯಾಂಡ್ ಎಂಬ ಆ ಕಂಪನಿಗೆ ಕೊಟ್ಟು ಪಾರ್ಕ್ ನ ಹಾಗೆ ಇರುವಂತಹ AI ನ ಕ್ರಿಯೇಟ್ ಮಾಡಿರ್ತಾರೆ. ಈಗ ನಮ್ಮ ಇನ್ನು ಪಾರ್ಕ್ ನ AI ನ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತಿರೋದು. ರಿಯಲ್ ಲೈಫ್ ಅಲ್ಲಿ ನಮ್ಮ ಪಾರ್ಕ್ ಕೋಮಾದಲ್ಲಿರ್ತಾನೆ. ಈ ಕಂಪನಿಯ ಮುಖ್ಯ ಕೆಲಸ ಏನೆಂದರೆ ಸತ್ತಂತಹ ಅಥವಾ ಈ ತರ ಟ್ರಾಜಡಿಗೆ ಒಳಗಾಗಿರುವಂತಹ ಜನರನ್ನ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಿಸ್ ಮಾಡದ ಹಾಗೆ ಅವರನ್ನ AI ನ ರೂಪದಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಇದರಿಂದ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾ ಹ್ಯಾಪಿ ಆಗಿರ್ತಾರೆ. ಸತ್ತಂತಹ ವ್ಯಕ್ತಿಗಳು ಪುನಃ ತಮ್ಮ ಜೊತೆ ಮಾತನಾಡಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ? ನನಗಂತೂ ತುಂಬಾ ಖುಷಿ ಆಗುತ್ತೆ. ಹೀಗೆ ಹೇಳೋದಕ್ಕೆ ಒಂದು ಕಾರಣ ಇದೆ. ನನ್ ಮಗು ಸಹ ಹುಟ್ಟಿ 1 ತಿಂಗಳೊಳಗೆ ನನ್ನ ಬಿಟ್ಟು ಹೋದ. ಆ 1 ತಿಂಗಳು ನನ್ ಮಗು ಹಾಸ್ಪಿಟಲ್ ಅಲ್ಲೇ ಇದ್ದ. ನನ್ ಪಾಪುನ ನೋಡೋದಕ್ಕಾಗದೆ ತುಂಬಾ ಕಷ್ಟಪಟ್ಟಿದ್ದೆ. ಈ ಮೂವಿ ನೋಡಿದಾಗ ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಫೀಲ್ ಆಗಿತ್ತು. ಇರುವಷ್ಟು ದಿನ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ಮೂವಿನ ಕಂಟಿನ್ಯೂ ಮಾಡ್ತೇನೆ. ಆ ತರಹದ ವ್ಯಕ್ತಿಗಳನ್ನ ರೀಪ್ಲೇಸ್ ಮಾಡುವ ಮುಖಾಂತರ ತಮ್ಮ ಕಸ್ಟಮರ್ಸ್ ನ ಹ್ಯಾಪಿ ಆಗಿರುವಂತಹ ಕಾರ್ಯದಲ್ಲಿ ನಮ್ಮ ವಂಡರ್ಲ್ಯಾಂಡ್ ಎತ್ತಿದ ಕೈಯಾಗಿರುತ್ತೆ. ನಮ್ಮ ಪಾರ್ಕ್ ನ AI ವರ್ಷನ್ ನ ನಮ್ಮ ಇನ್ನು ಸ್ವಯಂ ಕ್ರಿಯೇಟ್ ಮಾಡಿರೋದು. ತನ್ನ ಜೀವನದ ಅರ್ಧಾಂಗಿ ಆಗಿರುವಂತಹ ತನ್ನ ಬಾಯ್ ಫ್ರೆಂಡ್ ಕಾಮಾ ಸ್ಟೇಜ್ ಗೆ ಹೋಗಿರೋದನ್ನ ಅವಳಿಂದ ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಿರಲ್ಲ. ಪಾರ್ಕ್ ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ನಮ್ಮ ಇನ್ನು ಪಾರ್ಕ್ ನ ಮರೆತು ಮೂವ್ ಆನ್ ಆಗೋದಕ್ಕೆ ಆಗ್ತಿರಲ್ಲ. ಇದರಿಂದ ಹೀಗೆ ಪಾರ್ಕ್ ನ AI ನ ಕ್ರಿಯೇಟ್ ಮಾಡಿ ಅದ್ರ ಜೊತೆ ತನ್ನ ಫೀಲಿಂಗ್ಸ್ ನ ಶೇರ್ ಮಾಡಿದ್ದು. ಪಾರ್ಕ್ ತನಗೋಸ್ಕರ ಪುನಃ ನಾರ್ಮಲ್ ಸ್ಟೇಜ್ ಗೆ ಬಂದೇ ಬರ್ತಾನೆ ಅಂತ ಗೊತ್ತಿದ್ರು ಅವಳಿಂದ ಈಗ ಪಾರ್ಕ್ ನ ಬಿಟ್ಟಿರೋದಕ್ಕಾಗದೆ ಹೀಗೆ AI ವರ್ಷನ್ ಒಂದಿಗೆ ಚಾಟ್ ಮಾಡ್ತಿರೋದು. ಈ ಕಡೆ ನಮ್ಮ ವಂಡರ್ಲ್ಯಾಂಡ್ ಎಂಬ ಕಂಪನಿ AI ವರ್ಷನ್ ಇಂದ ತುಂಬಾ ಪಾಪ್ಯುಲರ್ ಆಗಿರುತ್ತೆ. ದಿನಗಳು ಕಳೆದ ಹಾಗೆ ಹೊಸ ಕಸ್ಟಮರ್ಸ್ ನ
ಸೇರ್ಪಡೆ ಆಗ್ತಿರುತ್ತೆ. ಹಾಗಿರುವಾಗ ಒಂದು ಅಜ್ಜಮ್ಮ ತನ್ನ ಸತ್ತಂತಹ ಮೊಮ್ಮಗನ AI ವರ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಆ ಕಂಪನಿಗೆ ಬರ್ತಾರೆ. ಹಾಗೆ ತನ್ನ ಮೊಮ್ಮಗನ ವಿಡಿಯೋ ಮತ್ತಿತರ ಡೀಟೇಲ್ಸ್ ಕೊಟ್ಟ ಕಾರಣ ಅದನ್ನ ರೆಫರೆನ್ಸ್ ಆಗಿ ತೆಗೆದು ಮೊಮ್ಮಗನ AI ವರ್ಷನ್ ಕ್ರಿಯೇಟ್ ಮಾಡಿ ಕೊಡ್ತಾರೆ. ನೋಡಿದ್ರೆ ಜೀವಂತವಾಗಿರುವ ತನ್ನ ಮೊಮ್ಮಗನ ಹಾಗೆ ಇರುತ್ತೆ. ಅಷ್ಟು ಪರ್ಫೆಕ್ಟ್ ಆಗಿ ಮೊಮ್ಮಗನ AI ವರ್ಷನ್ ಕ್ರಿಯೇಟ್ ಮಾಡಿರ್ತಾರೆ. ಇದನ್ನ ಕಂಡಂತಹ ನಮ್ಮ ಅಜ್ಜಮ್ಮನಿಗೆ ತುಂಬಾ ಖುಷಿ ಆಗುತ್ತೆ. ಸತ್ತಂತಹ ತನ್ನ ಮೊಮ್ಮಗನ ಈ ರೂಪದಲ್ಲಿ ಕಂಡಾಗ ಪಾಪ ನಮ್ಮ ಅಜ್ಜಮ್ಮನಿಗೆ ಸಂತೋಷ ಮುಗಿಲು ಮುಟ್ಟಿರುತ್ತೆ. ಸಂತೋಷದಿಂದ ನಮ್ಮ ಅಜ್ಜಮ್ಮನಿಗೆ ಕಣ್ಣೀರು ಬೇರೆ ಬರ್ತಿರುತ್ತೆ. ಈ ಕಡೆ ಆ ಕಂಪನಿಯ ಮೇನ್ ಸ್ಟಾಫ್ ಆದಂತಹ ಹೆರ್ರಿ ಆ ಒಂದೊಳ್ಳೆ ಮೂಮೆಂಟ್ಸ್ ನ ಜನರಿಗೆ ತನ್ನ ಕೈಯಲ್ಲಾದಷ್ಟು ಬೆಟರ್ ನ ಕೊಡ್ತಾಳೆ. ಆದ್ರೆ ಅವಳ ಪ್ಯಾರೆಂಟ್ಸ್ ಮಾತ್ರ ಹ್ಯಾಪಿ ಆಗಿರಲ್ಲ. ನಮ್ಮ ಹೆರ್ರಿಗೆ ಮದ್ವೆ ವಯಸ್ಸಾಗಿರುತ್ತೆ, ಮದ್ವೆ ಆಗಿರಲ್ಲ. ಇದರಿಂದ ಅವಳ ಅಮ್ಮ ಸರಿಯಾಗಿ ಬೈತಾರೆ. ನೀನು ಊರಿಗೆ ಉಪಕಾರಿ, ಮನೆಗೆ ಮಾರಿ ತರ ಆಡ್ಬೇಡ. ಬಾಕಿ ಜನರ ಸಂತೋಷಕ್ಕೆ ನೀನು ಟೈಮ್ ನ ಕೊಡ್ತೀಯ, ಹಾಗಿದ್ರೆ ಸರಿ ಆಗಲ್ಲ, ಬೇಗ ಮದ್ವೆ ಆಗು ಅಂತ ಬೈತಾರೆ. ಪ್ಯಾರೆಂಟ್ಸ್ ನ ಕಾಟ ಸಹಿಸೋದಕ್ಕಾಗದೆ ತನ್ನ ಕೊಲೀಗ್ ನ ಬಾಯ್ ಫ್ರೆಂಡ್ ಅಂತ ಹೇಳಿ ಪ್ಯಾರೆಂಟ್ಸ್ ಗೆ ಪರಿಚಯಿಸುತ್ತಾಳೆ. ತಾತ್ಕಾಲಿಕವಾಗಿ ಎಸ್ಕೇಪ್ ಆಗೋದಕ್ಕೆ ಹೀಗೆ ಪ್ಲಾನ್ ಹಾಕಿದ್ದು. ಹಾಗೆ ಸ್ಮೂತ್ ಆಗಿ ಕಾರ್ಯಗಳು ನಡೀತಿರುವಾಗ ಈ ಕಡೆ ನಮ್ಮ ಇನ್ನ ಲವ್ವರ್ ಆದಂತಹ ಪಾರ್ಕ್ ಕೋಮಾದಿಂದ ಎಚ್ಚರಾಗ್ತಾನೆ. ಪಾರ್ಕ್ ಈಗ ಆರೋಗ್ಯದಿಂದ ತನ್ನ ಜೀವನಕ್ಕೆ ಮರಳಿ ಬಂದ ಎಂಬ ಕಾರ್ಯ ತಿಳಿದಂತಹ ನಮ್ಮ ಇನ್ಗೆ ತುಂಬಾ ಖುಷಿ ಆಗುತ್ತೆ. ಅದೇ ಖುಷಿಯಿಂದ ಅವರಿಬ್ಬರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ದಾರಿ ಮಧ್ಯೆ ಪಾರ್ಕ್ ನ ಮಿಸ್ ಮಾಡದಿರಲು ಇನ್ನ ಕ್ರಿಯೇಟ್ ಮಾಡಿದಂತಹ ಪಾರ್ಕ್ ನ AI ವರ್ಷನ್ ಇನ್ ಮುಂದೆ ತನಗೆ ವಿಡಿಯೋ ಕಾಲ್ ಮಾಡದಿರಲು ಬೇಗ ಆ ಆಪ್ ನ ಸ್ವಿಚ್ ಆಫ್ ಮಾಡ್ತಾಳೆ. ಹಾಗೆ ಅವರಿಬ್ಬರು ತುಂಬಾ ಖುಷಿಯಿಂದ ಲೈಫ್ ನ ಸಾಗಿಸ್ತಾರೆ. ನಮ್ಮ ಅಜ್ಜಮ್ಮ ನೇರವಾಗಿ ಆ ವಂಡರ್ಲ್ಯಾಂಡ್ ಕಂಪನಿಗೆ ಬಂದು ಒಂದು ಕಾರ್ಯ ಹೇಳ್ತಾರೆ. ಅದೇನೆಂದರೆ ಅಜ್ಜಮ್ಮನ ಮೊಮ್ಮಗನಾದಂತಹ ಆ AI ವರ್ಷನ್ ತನ್ನೊಂದಿಗೆ ಎಕ್ಸ್ಪೆನ್ಸಿವ್ ಆದಂತಹ ಗಿಫ್ಟ್ ನ ಕೇಳ್ತಿದ್ದಾನೆ. ಆಗಾಗ ದುಡ್ಡಿನ ಅವಶ್ಯಕತೆ ಇದೆಯಾ ಅಂತ ಹೇಳ್ತಿದ್ದಾನೆ. ಅಷ್ಟೊಂದು ಅಮೌಂಟ್ ಇಲ್ಲದಿರುವ ಕಾರಣ ಪಾಪ ನಮ್ಮ ಅಜ್ಜಮ್ಮ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂದಾಗ ಹೀಗೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಮನುಷ್ಯರ ಹಾಗೆ ಅತ್ಯಾಸೆ AI ಗಳಿಗಿರೋದಿಲ್ಲ. ಮತ್ತೇಗೆ ಇದು ಸಾಧ್ಯ ಎಂಬ ಡೌಟ್ ಬಂದಂತಹ ನಮ್ಮ ಹೆರ್ರಿ ಮೊಮ್ಮಗನ ಬಾಕಿ ಡೀಟೇಲ್ಸ್ ಚೆಕ್ ಮಾಡಿ ನೋಡಿದಾಗ ಒಂದು ಶಾಕಿಂಗ್ ಕಾರ್ಯ ಗೊತ್ತಾಗುತ್ತೆ. ರಿಯಲ್ ಲೈಫ್ ಅಲ್ಲಿ ಮೊಮ್ಮಗ ಹೇಗಿದ್ದ ಅದೇ ತರ ಅವನ AI ವರ್ಷನ್ ಕ್ರಿಯೇಟ್ ಮಾಡಿರ್ತಾರೆ. ಮೊಮ್ಮಗ ಫ್ರಾಡ್ ಆಗಿದ್ದ, ಸುಳ್ಳು ಹೇಳಿ ಅಜ್ಜಮ್ಮನ ಕೈಯಿಂದ ದುಡ್ಡನ್ನ ಕೇಳ್ತಿದ್ದ. ಅದೇ ತರಹದ ಸ್ವಭಾವ ಇರುವಂತಹ AI ಈಗ ನಮ್ಮ ಅಜ್ಜಮ್ಮನಿಗೆ ಸಿಕ್ಕಿರೋದು. ಸತ್ತ ನಂತರ ಮೊಮ್ಮಗ ಹೀಗೆ AI ವರ್ಷನ್ ಅಲ್ಲೂ ಫ್ರಾಡ್ ಮಾಡ್ತಿದ್ದಾನೆಂದು ನಮ್ಮ ಅಜ್ಜಮ್ಮ ಕನಸಲ್ಲೂ ಅಂದುಕೊಂಡಿರಲ್ಲ. ಈ ಎಲ್ಲಾ ಕಾರ್ಯ ತಿಳಿದಂತಹ ನಮ್ಮ ಹೆರ್ರಿಗೆ ನಗು ಬರುತ್ತೆ. ಮೊಮ್ಮಗನ ಮೇಲಿರುವಂತಹ ಅತಿಯಾದ ಪ್ರೀತಿ ಕಾರಣ ಈ ಏಜ್ ಅಲ್ಲೂ ಮೊಮ್ಮಗನ ಆಸೆ ಈಡೇರಿಸೋದಕ್ಕೆ ಕಷ್ಟಪಡುವಂತಹ ಅಜ್ಜಮ್ಮನ ಆಲೋಚಿಸಿದಾಗ ನಮ್ಮ ಹೆರಿಗೆ ತುಂಬಾ ಬೇಜಾರಾಗುತ್ತೆ. ಇವಾಗ ನಿಮಗೊಂದು ಡೌಟ್ ಬರುತ್ತೆ, ಹೀರೋಯಿನ್ ಆದಂತಹ ನಮ್ಮ ಲೀ ಅಥವಾ ಅವರ ಮಗಳ AI ನ ಕ್ರಿಯೇಟ್ ಮಾಡಿರೋದಾ ಅಂತ. ಆ ವಂಡರ್ಲ್ಯಾಂಡ್ ಸತ್ತಂತಹ ನಮ್ಮ ಲೀಯ AI ನ ಕ್ರಿಯೇಟ್ ಮಾಡಿದ್ದು. ಲೀ ಒಂದು ಆರ್ಕಾಲಜಿಸ್ಟ್ ಆದ ಕಾರಣ ಬ್ಯುಸಿ ಆಗಿರ್ತಾರೆ. ಇದರಿಂದ ತನ್ನ ಮಗಳ ಜೊತೆ ಬೇಕಾದಷ್ಟು ಪ್ರೀತಿ ಟೈಮ್ ನ ಕೊಡೋದಕ್ಕೆ ಆಗ್ತಿರಲ್ಲ. ತನ್ನಮ್ಮನ ಜೊತೆ ಮಗಳನ್ನ ಬಿಟ್ಟು ಅವರಿಂದ ತುಂಬಾ ದೂರ ಇರ್ತಾರೆ. ಲೀಯ ಸಾವಿನ ನಂತರ ಒಂದು ನಿಮಿಷ ಕೂಡ ತನ್ನ ಮೊಮ್ಮಗಳು ಲೀನ ಮಿಸ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಮೇಟ್ ಆಗಿಲ್ಲ ಅಂದ್ರು ತನ್ನಮ್ಮ ಎಲ್ಲೋ ದೂರ ವರ್ಕ್ ಬ್ಯುಸಿ ಆಗಿದ್ದಾರೆ, ಜೀವಂತವಾಗಿದ್ದಾರೆ. ತನ್ನ ಬ್ಯುಸಿ ವರ್ಕ್ ಮುಗಿದ ಮೇಲೆ ಬರ್ತಾರೆಂಬ ಒಂದು ಹೋಪ್ ತನ್ನ ಮೊಮ್ಮಗಳಿಗೆ ಸಿಗಲಿ ಅಂತ ಲೀಯ ಅಮ್ಮ ಆ ವಂಡರ್ಲ್ಯಾಂಡ್ ಎಂಬ ಕಂಪನಿಯ ಮುಖಾಂತರ ಡೆವಲಪ್ ಮಾಡಿದಂತಹ ಲೀಯ AI ವರ್ಷನ್ ನ ಇಷ್ಟೊತ್ತು ನಾವು ನೋಡಿದ್ದು. ಹಾಗೆ AI ವರ್ಲ್ಡ್ ಅಲ್ಲಿ ಇರುವಂತಹ ನಮ್ಮ ಲೀನ ತೋರಿಸ್ತಾರೆ. ನಮ್ಮ ಹಾಗೆ ಆ AI ವರ್ಷನ್ ಗಳಿಗೂ ಅವರದೇ ಆದಂತಹ ಅವರಿಗೋಸ್ಕರ ಇರುವಂತಹ ಒಂದು ಪ್ರಪಂಚ ಇರುತ್ತೆ. ಹಾಗೆ ಲೀಯ AI ವರ್ಷನ್ ಹತ್ತಿರ ಏರ್ಪೋರ್ಟ್ ಅಲ್ಲಿ ಮೀಟ್ ಆದಂತಹ ಜೂನ್ ಬರ್ತಾನೆ. ಹಾಗೆ ಅವರಿಬ್ಬರು ಸ್ವಲ್ಪ ಹೊತ್ತು ಮಾತನಾಡೋದಾಗಿ ನಮಗೆ ತೋರಿಸ್ತಾರೆ. ಜೂನ್ ಸತ್ತಿರಲ್ಲ, ನಮ್ಮಲ್ಲಿ ಜೀವಂತವಾಗಿರುವಾಗ ಅವಳನ್ನ ನಮ್ಮ ಜೂನ್ ಒಂದ್ ಸೈಡ್ ಆಗಿ ಲವ್ ಮಾಡ್ತಿದ್ದ. ಲಿಯಾ ಬೆಸ್ಟ್ ಫ್ರೆಂಡ್ ಸಹ ಆಗಿದ್ದ. ಹಾಗೆ ತನ್ನ ಪ್ರೀತಿ ಹೇಳುವಷ್ಟರಲ್ಲಿ ಲೀ ಸತ್ತು ಹೋಗ್ತಾಳೆ. ಲಿಯಾ ಸಾವಿಂದ ಹೊರಬರದಕ್ಕಾಗದಂತಹ ನಮ್ಮ ಜೂನ್ ತನ್ನದೇ ಆದಂತಹ ಒಂದು AI ವರ್ಷನ್ ರೆಡಿ ಮಾಡಿ ಕೊಡೋದಕ್ಕೆ ಆ ಕಂಪನಿಗೆ ಆರ್ಡರ್ ನ ಕೊಡ್ತಾನೆ. ಯಾಕೆಂದರೆ ನಿಜ ಜೀವನದಲ್ಲಿ ಲೀ ಸಿಕ್ಕಿಲ್ವಲ್ಲ. AI ವರ್ಲ್ಡ್ ಅಲ್ಲಾದ್ರೂ ತನ್ನ ಪ್ರೀತಿ ಹೇಳಿ ಅವಳ ಜೊತೆ ಖುಷಿಯಾಗಿರ್ಬೇಕು ಅಂತ ಹೀಗೆ ನಮ್ಮ ಜೂನ್ ಮಾಡಿದ್ದು. ಅವನಂದುಕೊಂಡ ಹಾಗೆ ಖುಷಿಯಿಂದ ಲೀಯಾ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತಾನೆ. ಹಾಗಿರುವಾಗ ಒಂದು ದಿನ ಮೊಮ್ಮಗನ AI ವರ್ಷನ್ ಕ್ರಿಯೇಟ್ ಮಾಡಿದಂತಹ ನಮ್ಮ ಅಜ್ಜಮ್ಮ ಸತ್ತು ಹೋಗ್ತಾರೆ. ಇದರಿಂದ AI ವರ್ಷನ್ ಗೆ ಪೇ ಮಾಡೋದಕ್ಕೆ ಜನ ಇಲ್ಲದ ಕಾರಣ ಅದರ ಅವಶ್ಯಕತೆ ಇಲ್ಲ ಎಂದು ತಿಳಿದಂತಹ ನಮ್ಮ ಹೆರ್ರಿ ಮೊಮ್ಮಗನ AI ವರ್ಷನ್ ನ
ಡಿಲೀಟ್ ಮಾಡ್ತಾಳೆ. ಈ ಕಡೆ ಕೋಮದಿಂದ ಎದ್ದೇಳಿದಂತಹ ಪಾರ್ಕ್ ಈಗ ತನ್ನ ಹಿಂದಿನ ಹಾಗೆ ಲವ್ ಮಾಡ್ತಿಲ್ಲ, ಕೇರ್ ಮಾಡ್ತಿಲ್ಲ, ಮಾತಾಡ್ತಿಲ್ಲ, ಟೈಮ್ ನ ಸ್ಪೆಂಡ್ ಮಾಡ್ತಿಲ್ಲ. ಯಾವಾಗ ನೋಡಿದ್ರು ಪಾರ್ಟಿ ಪಬ್ ಅಂತ ಎಂಜಾಯ್ ಮಾಡ್ತಾ ಇದ್ದಾನೆ. ತನಗಿಂತ ಬೇರೆ ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸೋದನ್ನ ಕಂಡು ನಮ್ಮ ಇನ್ಗೆ ತುಂಬಾ ಬೇಜಾರಾಗುತ್ತೆ. ಇದರಿಂದ ಆ ರಿಯಲ್ ಬಾಯ್ ಫ್ರೆಂಡ್ ತನಗೆ ಕೊಡುವಂತಹ ಪ್ರೀತಿ ಕೇರ್ ಗಿಂತ ಪಾರ್ಕ್ ಕೋಮದಲ್ಲಿದ್ದಾಗ ಅವನ AI ವರ್ಷನ್ ಕೊಡ್ತಿದ್ದ ಎಂದು ರಿಯಲೈಸ್ ಆದಂತಹ ನಮ್ಮ ಇನ್ನು ಬೇಗ ಆ ಆಪ್ ನ ಸ್ವಿಚ್ ಆನ್ ಮಾಡಿ ಅದ್ರ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತಾಳೆ. ಈ ಕಡೆ ಅಮ್ಮ ಸತ್ತಂತಹ ವಿಷಯ ಗೊತ್ತಿಲ್ಲದಂತಹ ನಮ್ಮ ಲಿಯಾ ಮಗಳು ಲಿಯಾ AI ವರ್ಷದ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾಳೆ. ದಿನವಿಡೀ ಅದರೊಂದಿಗೆ ಟೈಮ್ ನ ಸ್ಪೆಂಡ್ ಮಾಡ್ತಾಳೆ. ಪ್ಲೀಸ್ ಅಮ್ಮ, ದಯವಿಟ್ಟು ನೆಕ್ಸ್ಟ್ ವೀಕ್ ನನ್ನ ನೋಡೋದಕ್ಕೆ ಬನ್ನಿ ಅಂತೆಲ್ಲ ಹೇಳ್ತಿರೋದನ್ನ ನಮ್ಮ ಲಿಯಾ ಅಮ್ಮ ಕೇಳಿಸಿಕೊಂಡು ಟೆನ್ಷನ್ ಅಲ್ಲಿ ಬೇಗ ಆ ಫೋನ್ ನ ಕಟ್ ಮಾಡ್ತಾರೆ. ಸತ್ತಂತಹ ತನ್ನ ಮಗಳ AI ವರ್ಷನ್ ಜೀವಂತವಾಗಿ ಮುಂದೆ ಬರಲ್ವಲ್ಲ, ಇನ್ ಹೇಗೆ ನೆಕ್ಸ್ಟ್ ವೀಕ್ ಅಮ್ಮನ ನೋಡ್ಬೇಕು ಅಂತ ಮಗು ಹಠ ಮಾಡಿದ್ರೆ ಹೇಗೆ ತೋರಿಸೋದು? ಹೀಗೆ ಹೋದ್ರೆ ಸರಿ ಆಗಲ್ವಲ್ಲ. ಅಮ್ಮ ಸತ್ತಂತಹ ವಿಷಯ ಗೊತ್ತಿಲ್ಲದಂತಹ ಆ ಮಗುಗೆ ಮುಂದೊಂದು ದಿನ ಆ ಕಾರ್ಯ ಗೊತ್ತಾದಾಗ ಹೇಗೆ ಅವಳದನ್ನ ಆಕ್ಸೆಪ್ಟ್ ಮಾಡ್ತಾಳೆಂಬ ಭಯ ಶುರು ಆಗುತ್ತೆ. ಇದರಿಂದ ಮೊಮ್ಮಗಳನ್ನ ಡೈವರ್ಟ್ ಮಾಡೋದಕ್ಕೆ ಗ್ರಾಮದಲ್ಲಿರುವಂತಹ ತನ್ನ ಮನೆಗೆ ಹೋಗಿ ಸ್ವಲ್ಪ ದಿನ ಅಲ್ಲಿರೋದಕ್ಕೆ ಡಿಸೈಡ್ ನ ಮಾಡ್ತಾರೆ. ಈ ಕಡೆ ನಮ್ಮ ಪಾರ್ಕಿಗೆ ಡೌಟ್ ಬರುತ್ತೆ. ಇನ್ನ ಅವನಿಂದ ದೂರ ಆಗ್ತಿದ್ದಾಳೆ, ಸರಿಯಾಗಿ ಮಾತಾಡ್ತಿಲ್ಲ, ಕೇರ್ ಮಾಡ್ತಿಲ್ಲ, ಏನಾಯ್ತು ಅಂತ ನೋಡುವಾಗ ತನ್ನ AI ವರ್ಷನ್ ಒಂದಿಗೆ ಇನ್ ತುಂಬಾ ಕ್ಲೋಸ್ ಆಗಿದ್ದಾಳೆ. ತಾನಿಲ್ಲ ಅಂದ್ರು ಇನ್ ಅದರ ಜೊತೆ ತುಂಬಾ ಹ್ಯಾಪಿ ಆಗಿದ್ದಾಳೆಂದು ನಮ್ಮ ಪಾರ್ಕಿಗೆ ಗೊತ್ತಾಗುತ್ತೆ. ಹಾಗೆ ಈ ಕಡೆ ನಮ್ಮ ಅಜ್ಜಮ್ಮ ತನ್ನ ಊರಿಗೆ ಹೊರಡುತ್ತಾರೆ. ಇದರಿಂದ ನಮ್ಮಲ್ಲಿ ಹೀಗೆ ವಿಡಿಯೋ ಕಾಲ್ ಮುಖಾಂತರ ಅಮ್ಮ ಮತ್ತೆ ಮಗಳ ಜೊತೆ ಮಾತನಾಡೋದಕ್ಕೆ ಆಗ್ತಿರಲ್ಲ. ನಮ್ಮಲ್ಲಿ ಒಂದು AI ವರ್ಷನ್ ಆಗಿದ್ರು ತಾನು AI ಎಂಬ ಕಾರ್ಯ ಮರೆತು ಮಗಳ ಜೊತೆ ಮಾತನಾಡಿದ್ದು, ತಾನು ಮನುಷ್ಯನೆಂಬ ಧಾರಣೆಯಿಂದ ಅಮ್ಮ ಮತ್ತೆ ಮಗಳನ್ನ ಕಾಂಟ್ಯಾಕ್ಟ್ ಮಾಡಿ ಸಿಗದಿರುವ ಕಾರಣ ಅವರ ಹತ್ತಿರ ಬರೋದಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. AI ವರ್ಲ್ಡ್ ಇಂದ ರಿಯಲ್ ವರ್ಲ್ಡ್ ಗೆ ಬರೋದಕ್ಕೆ ನಮ್ಮಲ್ಲಿ ಟ್ರೈ ಮಾಡಿದಾಗ ಅದನ್ನ ಕಂಟ್ರೋಲ್ ಮಾಡುವಂತಹ ಆ ಸಿಸ್ಟಮ್ ಎರರ್ ಆಗುತ್ತೆ. ಈ ಒಂದು ಕಾರ್ಯದಿಂದ ನಮ್ಮಲ್ಲಿ ಹೀಗೆ ರಿಯಲ್ ವರ್ಲ್ಡ್ ಗೆ ಹೋಗೋದಕ್ಕಾಗಲ್ಲ ಎಂಬ ಕಾರ್ಯ ಗೊತ್ತಾಗುತ್ತೆ. ಇನ್ ಮುಂದೆ ಅಮ್ಮ ಬರಲ್ಲ ಎಂದು ಮಗಳಿಗೆ ತಿಳಿಸೋದಕ್ಕೆ ಡಿಸೈಡ್ ಮಾಡ್ತಾಳೆ. ಜೀವ ಇಲ್ಲದಂತಹ ಬರೀ ಒಂದು AI ವರ್ಷನ್ ಎಂದು ನಮ್ಮಲ್ಲಿ ಹೀಗೆ ಇಷ್ಟೊತ್ತರಲ್ಲೇ ಅರ್ಥ ಆಗಿರುತ್ತೆ. ಹಾಗೆ ಹೇಗೋ ಕಷ್ಟಪಟ್ಟು ಮಗಳಿಗೆ ವಿಡಿಯೋ ಕಾಲ್ ನ ಮಾಡ್ತಾಳೆ. ಹಾಗೆ ತುಂಬಾ ಬೇಜಾರಿಂದ ಇನ್ ಮುಂದೆ ಮೀಟ್ ಆಗೋದಕ್ಕೆ ಆಗಲ್ಲ ಎಂದು ನಮ್ಮಲ್ಲಿ ತನ್ನ ಮಗಳ ಜೊತೆ ಹೇಳಿದಾಗ, ಅಮ್ಮ ನೀವು ಬೇಜಾರಾಗ್ಬಿಡಿ, ನಿಮಗೆ ನನ್ನ ಹತ್ರ ಬರೋದಕ್ಕೆ ಆಗಲ್ಲ ಅಂದ್ರು ನನಗೆ ನಿಮ್ಮ ಹತ್ರ ಬರಬಹುದಲ್ವಾ? ನಮ್ಮ AI ವರ್ಷನ್ ನ ಕ್ರಿಯೇಟ್ ಮಾಡಿ ನಮ್ಮಿಬ್ಬರಿಗೆ ಆ AI ವರ್ಲ್ಡ್ ಅಲ್ಲಿ ಖುಷಿಯಿಂದ ಬದುಕಬಹುದು ಅಂತ ಮಗು ಹೇಳ್ತಾಳೆ. ಸಣ್ಣ ಮಗು ಆದ್ರೂ ಆ ಸಿಚುವೇಶನ್ ಅರ್ಥ ಮಾಡಿ ಎಲ್ಲಾ ಕಾರ್ಯಗಳನ್ನ ಆಕ್ಸೆಪ್ಟ್ ಮಾಡಿರ್ತಾಳೆ. ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ, ಅದರಿಂದ ಏನಾಗಬಹುದು ಎಂಬ ಕಾರ್ಯ ತಿಳಿದಂತಹ ಮಗು ತುಂಬಾ ಪ್ರೀತಿಯಿಂದ ಮಾತಾಡ್ತಾಳೆ. ಇದನ್ನ ಕೇಳಿದಂತಹ ಅಜ್ಜಮ್ಮನಿಗೆ ತುಂಬಾ ಬೇಜಾರಾಗುತ್ತೆ. ಲಿಯಾ ಸಾವಿನ ಸುದ್ದಿ ತಿಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಎಂಬ ಒಂದು ಭಯ ಅಜ್ಜಮ್ಮನಿಗೆ ಇತ್ತಲ್ವಾ. ಹಾಗೆ ಈ ಚಾಪ್ಟರ್ ಇಲ್ಲಿಗೆ ಎಂಡ್ ಆಯ್ತು. ಈಗ AI ವರ್ಲ್ಡ್ ಅಲ್ಲಿ ನಮ್ಮ ಲೀ ಮತ್ತೆ ಜೂನ್ ಪರಸ್ಪರ ಅವರವರ ಪ್ರೀತಿನ ಹೇಳಿಕೊಂಡ ನಂತರ ಖುಷಿ ಆಗಿರೋದನ್ನ ತೋರಿಸ್ತಾರೆ. ಈ ಕಡೆ ತನ್ನ ಬಾಯ್ ಫ್ರೆಂಡ್ ಗೆ ಪ್ರೈವಸಿನ ಕೊಡ್ಬೇಕು. ದಿನನಿತ್ಯ ತನ್ನ ಹಿಂದೆ ಬರೋದು ಮಾತ್ರ ಕೆಲ್ಸ ಅಲ್ಲ, ಅವನಿಗೂ ಲೈಫ್ ಅಲ್ಲಿ ಖುಷಿ ಬೇಕಲ್ವಾ. ಇಷ್ಟು ದಿನ ಕಾಮದಲ್ಲಿದ್ದಂತಹ ವ್ಯಕ್ತಿ ಅಲ್ವಾ ಎಂದು ನಮ್ಮ ಇನ್ಗೆ ರಿಯಲೈಸ್ ಆಗುತ್ತೆ. ಹಾಗೆ ನಮ್ಮ ಪಾರ್ಕಿಗೆ ಸಹ ಇನ್ಗೆ ಕೇರ್ ನ ಕೊಡ್ಬೇಕು, ಅವಳ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ಬೇಕು. ತನ್ನ ಖುಷಿ ಮಾತ್ರ ನೋಡಿದ್ರೆ ಸರಿ ಆಗಲ್ಲ ಎಂಬ ಕಾರ್ಯ ನಮ್ಮ ಪಾರ್ಕಿಗೆ ರಿಯಲೈಸ್ ಆಗುತ್ತೆ. ಹಾಗೆ ಅವರಿಬ್ಬರ ನಡುವೆ ಇದ್ದಂತಹ ಪ್ರಾಬ್ಲಮ್ ಸಾಲ್ವ್ ಆಗಿ ಇಬ್ರು ತುಂಬಾ ಖುಷಿಯಿಂದ ಜೀವನ ಸಾಗಿಸ್ತಾರೆ. ಅವರಿಬ್ಬರ ನಡುವೆ ಇನ್ ಮುಂದೆ ಒಂದು AI ವರ್ಷನ್ ಅವಶ್ಯಕತೆ ಇಲ್ಲ. ಹಾಗೆ ಒಂದೊಳ್ಳೆ ಹ್ಯಾಪಿ ಎಂಡಿಂಗ್ ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ನಿಮಗೆ ಈ ತರಹದ ಒಂದು ಚಾನ್ಸ್ ಸಿಕ್ಕಿದ್ರೆ ಯಾರನ್ನ ನಿಮ್ಮ ಲೈಫ್ ಅಲ್ಲಿ ತರೋದಕ್ಕೆ ಇಚ್ಛಿಸ್ತೀರಾ ಎಂದು ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.